ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಹರಿಚಿತ್ತ ಸತ್ಯ ಅಂತಕ್ಕಂತಹ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಮತ್ತು ಸುಸ್ವಾಗತ. ವಿಶೇಷವಾಗಿ ಈ ಹಿಂದಿನ 2 ಸಂಚಿಕೆಗಳನ್ನ ತಾವು ಬಹಳಷ್ಟು ಮಂದಿ ವೀಕ್ಷಣೆ ಮಾಡಿದಿರಿ. ಅದರ ಬಗ್ಗೆ ನಿಮ್ಗಳ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಿ. ಅನೇಕ ಪ್ರಶ್ನೆಗಳನ್ನ ದೂರವಾಣಿ ಮೂಲಕವಾಗಿ ಕೇಳಿ ಅದಕ್ಕೆ ಒಂದು ಪರಿಹಾರ ಹೇಳಬೇಕು, ಇದನ್ನ ಹಾಗೆ ಈ ಚಾನೆಲ್ನ ಇನ್ನೂ ವಿಶೇಷವಾದಂತಹ ವಿಚಾರಧಾರೆಗಳನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳಿದಿರಿ. ಖಂಡಿತವಾಗ್ಲೂ ಒಂದು ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಈ ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಬಲಭಾಗದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ಗೆ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮನ್ನು ನೀವು ನೇರ ಸಂಪರ್ಕದಲ್ಲಿ ಇರಬಹುದು. ಇವತ್ತಿನ ದಿವಸ ಆಷಾಢ ಮಾಸದಲ್ಲಿ ನಾವು ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಶುಕ್ರವಾರಗಳನ್ನು ಮಾಡೋದ್ರಿಂದ ಏನೆಲ್ಲ ಪುಣ್ಯಪ್ರದವಾಗಿರತಕ್ಕಂತಹದ್ದಾಗತ್ತೆ ಎನ್ನುವುದನ್ನ ವಿಚಾರ ಮಾಡ್ತಾ ಹೋಗೋಣ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜ ಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾ ಲೋಕೈಕದೀಪಾಂಕುರಾನ್ ಶ್ರೀಮನ್ಮಂದ ಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯ. ಜಗಜ್ಜನ್ಮಾಧಿಕಾರಣನಾಗಿರತಕ್ಕಂತಹ ಸರ್ವತಂತ್ರ ಸ್ವತಂತ್ರನಾದ ಜ್ಞಾನಪೂರ್ಣನಾದ ಸರ್ವಜ್ಞನಾದ ಸರ್ವತೋಮುಖನಾದಂತಹ ಸರ್ವತ್ರದಲ್ಲಿ ವ್ಯಾಪ್ತನಾಗಿರತಕ್ಕಂತಹ ಯಾವ ಕ್ಷೀರಾಬ್ಧಿಶಾಹಿ ಆಗಿರತಕ್ಕಂತಹ ಮಹಾವಿಷ್ಣುವಿನ ಧರ್ಮಪತ್ನಿ ಮಹಾಲಕ್ಷ್ಮಿ ಕ್ಷೀರಸಾಗರದಲ್ಲಿ ಉದಯವಾದಳು. ದಾನವರು ದೇವತೆಗಳು ಮಂದರಗಿರಿ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿಕೊಂಡು ಯಾವ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿ ಆ ಒಂದು ಮಥನವನ್ನ ಮಾಡಿದಾಗ ಕಾಲಾಕಲ ಹಾಲಾಹಲ ವಿಷವೂ ಬಂತು. ವಿಶೇಷವಾಗಿ ತುಳಸಿ ಜಾಂಬವತಿ ಪ್ರೋಕ್ತ ಅಂತ ಹೇಳಿ ಕರೀತಾರೆ. ಷಣ್ಮಹೇಶಿಯರಲ್ಲಿ ವಿಶೇಷವಾಗಿ ನೀಲ, ಭದ್ರ, ಮಿತ್ರವಿಂದ ಹೀಗೆ ಜಾಂಬವತಿ ಈ ರೀತಿ 6 ಜನ ಷಣ್ಮಹೇಶಿಯರು ತುಳಸಿ ದೇವಿಯಲ್ಲಿ ವಿಶೇಷ ಸನ್ನಿಧಾನ. ಆ ತುಳಸಿಯಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ವಿಶೇಷವಾಗಿರತಕ್ಕಂತಹ ಸನ್ನಿಧಾನದಿಂದ ಕೂಡಿರತಕ್ಕಂಥದ್ದು. ಅಂತಹ ಶ್ರೀ ತುಳಸಿ ಮತ್ತು ಐರಾವತ ಹೀಗೆ ಅಮೃತದ ಕಳಶವನ್ನು ಹಿಡಿದು ಧನ್ವಂತರಿ ಮತ್ತು ಲಕ್ಷ್ಮೀ ದೇವಿ ಅವತಾರವನ್ನು ಮಾಡಿದರು, ಪ್ರಕಟವಾದರು ಅಂತಕ್ಕಂತಹ ವಿಚಾರ. ಇಂತಹ ಸಂದರ್ಭದಲ್ಲಿ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವನಿತಾಂ, ಎಲ್ಲ ದೇವತೆಗಳು ಕೂಡ ಆ ಭಗವಂತನ ಅರ್ಧಾಂಗಿಯಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯನ್ನ ಕೊಂಡಾಡಿದ್ರು. ಆ ಜಗಜ್ಜನನಿಯನ್ನ, ಆ ಲಕ್ಷ್ಮೀ ದೇವಿಯನ್ನ ಕೊಂಡಾಡಿದ್ರೆ ಏನೆಲ್ಲ ಪ್ರಾಪ್ತಿಯಾಗತ್ತೆ? ಶ್ರೀವರ್ಚಸ್ಯಮಾಯುಷ್ಯಂ ಆರೋಗ್ಯಂ ಆವಿಧಾತ್ ಶೋಭಮಾನ ಮಹೀಯತೆ. ಆ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿದ್ರೆ ಸಿರಿ, ಸೌಭಾಗ್ಯ, ಸಂಪತ್ತು, ಸಂತಾನ, ಒಬ್ಬರಲ್ಲೊಬ್ಬರಿ ಅನ್ಯೋನ್ಯತಃ ಭಾವನೆಗಳಿಂದ ನಾವು ಕೂಡಿಕೊಂಡು ವಿಶೇಷವಾಗಿ ಸಂಬಂಧಗಳನ್ನ ಉಳಿಸಿಕೊಳ್ಳುವಂತದ್ದಾಗಿರಬಹುದು. ಧನ ಸಂಪತ್ತು, ಧಾನ್ಯ ಸಂಪತ್ತು, ವಿದ್ಯಾ ಸಂಪತ್ತು, ಶ್ರೇಯಸ್ಸು, ಸರ್ವತ್ರದಲ್ಲಿ ದಿಗ್ವಿಜಯ, ಇವೆಲ್ಲವೂ ಆಗಿ ವರ್ಚಸ್ಸು, ಕೀರ್ತಿ, ಆಯುಷ್ಯ ಪ್ರಮಾಣ ಹೆಚ್ಚುವಿಕೆ ಎಲ್ಲವನ್ನು ಕೊಟ್ಟು ದೀರ್ಘಮಾಯು ಭಗವಂತನ ಆಜ್ಞಾನುಸಾರವಾಗಿ ಬ್ರಹ್ಮದೇವರು ನಮಗೆ ಕೊಟ್ಟಿರತಕ್ಕಂತಹ ಆಯುಷ್ಯವನ್ನ ಸಾರ್ಥಕವನ್ನಾಗಿ ಮಾಡಿಕೊಡತಕ್ಕಿದ್ದಾಳೆ ಲಕ್ಷ್ಮೀ ದೇವಿಯರು. ಆ ಲಕ್ಷ್ಮೀ ದೇವಿಯರ ಆರಾಧನೆಯನ್ನ ವಿಶೇಷವಾಗಿ ಈ ನವರಾತ್ರಿಗಳಲ್ಲಿ ಮಾಡಬೇಕು. ಇದಕ್ಕೆ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಅಂತ ಕರೀತಾರೆ. ಈ ನವರಾತ್ರಿಯ 9 ದಿನಗಳಲ್ಲಿ ಅಖಂಡವಾಗಿ ಪರಮಾತ್ಮನಿಗೆ ವಿಶೇಷವಾಗಿ ಅಖಂಡ ದೀಪವನ್ನ ಹಚ್ಚಿ ಕೃಷ್ಣಾರ್ಪಣ ಅಂತಕ್ಕಂಥದ್ದನ್ನು ಹೇಳೋದು. ಲಕ್ಷ್ಮೀ ದೇವಿಯನ್ನ ಕುರಿತು ವಿಶೇಷವಾಗಿ ಕಳಶದಲ್ಲಿ ಆರಾಧನೆ, ದೀಪದ ಮೂಲಕ ಆರಾಧನೆ, ಮಂಡಲದ ಮೂಲಕ ಆರಾಧನೆ, ಅಗ್ನಿಯ ಮೂಲಕ ಕಮಲ ಪುಷ್ಪವನ್ನ ಸಮರ್ಪಣೆ ಮಾಡುವುದರ ಮೂಲಕ ಲಕ್ಷ್ಮೀ ದೇವಿಯನ್ನ ಕೊಂಡಾಡ್ತಕ್ಕಂಥದ್ದು.
ಮತ್ತು ಪ್ರಾತಸ್ಮರಣೀಯರಾಗಿರತಕ್ಕಂತಹ ವಾದಿರಾಜ ಪ್ರಭುಗಳು ಲಕ್ಷ್ಮೀ ಶೋಭಾನವನ್ನ ಮಾಡಿಕೊಟ್ಟಿದ್ದಾರೆ. ಶೋಭಾನವೆನ್ನೀರೆ ಸುರರೋಳ್ಳೋ ಶುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನಿ. ಈ ಲಕ್ಷ್ಮೀ ಶೋಭಾನವನ್ನ ಯಾರ ಮನೆಯಲ್ಲಿ ಹೇಳ್ತಾ ವಿಶೇಷವಾಗಿ ಕುಂಕುಮಾರ್ಚನೆಯನ್ನ ಮಾಡ್ತಾರೋ ಮತ್ತು ವಿಶೇಷವಾಗಿ ಸುಮಂಗಲಿಯರಿಗೆ ಅರಿಶಿಣ, ಕುಂಕುಮ, ಹೂವು, ಬಳೆ, ಚಿಗಲಿ, ತಂಬಿಟ್ಟು, ಪಾನಕ, ಕೋಸಂಬರಿಗಳನ್ನು ಕೊಡ್ತಾರೋ ಅವರ ಮನೆಯಲ್ಲಿ ಯಾವ ಕಾಲಕ್ಕೂ ದರಿದ್ರ ಬರುವುದೇ ಇಲ್ಲ. ಮನೆಯಲ್ಲಿರತಕ್ಕಂತಹ ಮಕ್ಕಳು ತರುಣಿಯರು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಗುಣವಂತರಾಗ್ತಾರೆ, ಶೀಲವಂತರಾಗಿ ಒಳ್ಳೆಯ ಸಂಸ್ಕಾರದಿಂದ ಕೂಡಿರುತ್ತಾರೆ. ವಿದ್ಯಾದ ನಂತರ ವಿಶೇಷವಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರ ಕ್ಷೇತ್ರಗಳಲ್ಲಿ ಅತ್ಯಂತ ಸಿದ್ಧಿಯನ್ನು ಪಡೆದು ಕೀರ್ತಿ, ಗೌರವ, ಯಶಸ್ಸನ್ನು ಪಡೀತಾ ಇದ್ದಾರೆ ಮನೆಯಲ್ಲಿ ಇರ್ತಕ್ಕಂತಹ ಮಕ್ಕಳು. ಸಕಾಲಕ್ಕೆ ಮನೆಯಲ್ಲಿ ನೋಡ್ರಿ, ಯಾಕೋ ನಮ್ಮ ಹುಡುಗ ಚೆನ್ನಾಗಿ ಓದಿದಾನ್ರಿ, ಒಳ್ಳೆ ಕಡೆ ಕೆಲಸದಲ್ಲಿದ್ದಾನೆ, ಯಾಕೋ ಹೆಣ್ಣೆ ಸಿಗ್ತಾ ಇಲ್ಲ. ಯಾಕೆ ಸಿಗತ್ತೆ ರೀ? ನಾವು ಏನಾದ್ರೂ ಮಾಡಿದ್ರೆ ತಾನೇ ಸಿಗತ್ತೆ. ನಾವು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ರೆ ನಾವು ತಗೊಂಡು ಹೋಗಿ ಆ ಚಲನನ್ನ ಬರೆದು ಕೊಟ್ರೆ ಅದನ್ನ ಡ್ರಾ ಮಾಡ್ಕೋಬಹುದು. ನಾವು ಏನಾದ್ರೂ ಮಾಡಿರ್ಬೇಕಲ್ಲ ಭಗವಂತನಿಗೋಸ್ಕರವಾಗಿ. ಹಾಗಾಗಿ ನೀವು ಈ ಒಂದು ಆಷಾಢ ಮಾಸದ ಶುಕ್ರವಾರದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಅಂತರ್ಯಾಮಿಗಿರತಕ್ಕಂತಹ ಶ್ರೀ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ನಾರಾಯಣಾತ್ಮಕ ಭಗವದ್ ರೂಪಗಳೇನಿದೆ ಅದನ್ನ ಚಿಂತನೆ ಮಾಡ್ತಾ ಲಕ್ಷ್ಮೀ ದೇವಿಗೆ ಪ್ರೀತಿಯಾಗ್ಲಿ ಅಂತ ಅಕ್ಕಪಕ್ಕದ ಮನೆಯವರನ್ನ ಕರೆದು ಅರಿಶಿನ ಕುಂಕುಮ ಕೊಡಿ. ನಿಮ್ಮಲ್ಲಿ ಇರ್ತಕ್ಕಂತಹ ನಿಮಗೆ ಏನು ಶಕ್ತಿ ಇದೆಯೋ ಆ ಒಂದು ಹಣ್ಣು ಕೊಡಿ, ಫಲ ಕೊಡಿ, ಪಾಪ ಕಳ್ಕೊಳ್ಳಿ, ಫಲ ಕೊಡಿ, ಪಾಪ ಕಳ್ಕೊಳ್ಳಿ. ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಹುಡುಗನಿಗೆ ಅತ್ಯಂತ ಶೀಘ್ರವಾಗಿ ಅನುಗುಣವಾಗಿರತಕ್ಕಂತಹ ಒಳ್ಳೆಯ ಕುಟುಂಬದ ಹೆಣ್ಣು ಬಂದು ವಿಶೇಷವಾಗಿ ಮದುವೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ಅದಾದ್ಮೇಲೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡಿರ್ತಾರೆ, ಆ ಸತಿಪತಿಯರಲ್ಲಿ ಯಾಕೋ ಅನ್ಯೋನ್ಯತೆ ಇಲ್ಲ ಅಂದ್ರೆ ಅಲ್ಲಿ ನೀವು ಈ ಆಷಾಢ ಮಾಸದಲ್ಲಿ ಶ್ರೀದೇವಿಯನ್ನ ಹೇಗೆ ಆರಾಧನೆ ಮಾಡ್ತೀರೋ ಹಾಗೆ ದುರ್ಗಾದೇವಿಯನ್ನ ಪೂಜೆ ಮಾಡಬೇಕು. ಇಲ್ಲಿ ಹೇಳ್ತಾರೆ, ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ತೆ 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 ನಮೋ ನಮಃ ಅಂತ ಹೇಳ್ತಾರೆ. ಈ ಆಷಾಢ ಮಾಸದಲ್ಲಿ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿಸಿ, ವಿಶೇಷವಾಗಿ ಕುಂಕುಮಾರ್ಚನೆಗಳನ್ನ ಮಾಡಿಸಿ, ದೀಪ ಪೂಜೆಗಳನ್ನ ಮಾಡಿ, ವಿಶೇಷವಾಗಿ ಸುಮಂಗಲಿಯರ ಆರಾಧನೆಯನ್ನ ಮಾಡಿ, ದೇವರ ದರ್ಶನಕ್ಕೆ ಹೋಗಿ. ಇವತ್ತು ನೋಡಿ ವಿಶೇಷವಾಗಿ ಚಾಮುಂಡಿ ಬೆಟ್ಟದಲ್ಲಿ ಆ ಚಾಮುಂಡೇಶ್ವರಿ ತಾಯಿಗೆ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕ, ಅಲಂಕಾರ, ಉತ್ಸವಗಳು ಎಲ್ಲ ನಡೀತಾ ಇದೆ. ಬೆಟ್ಟದ ಮೇಲಿನ ತಾಯಿಗೆ ಹೋಗಿ ನೀವು ನಮಸ್ಕಾರವನ್ನು ಮಾಡಿದರೆ ಬೆಟ್ಟದಂತಹ ನಿಮ್ಮ ಪಾಪಗಳೆಲ್ಲವೂ ಕೂಡ ನಶಿಸಿ ಹೋಗುತ್ತೆ. ಪಾಪಗಳೆಲ್ಲ ಕಳೆದು ಪರಿಶುದ್ಧವಾಗಿರತಕ್ಕಂತಹ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಂಗಳ ಕಾರ್ಯಗಳಾಗತ್ತೆ, ಮನೆಯಲ್ಲಿ ಮಕ್ಕಳುಗಳಾಗತ್ತೆ. ಇದೆಲ್ಲವೂ ಕೂಡ ಅನುಭವ ವೇದ್ಯವಾಗಿರತಕ್ಕಂಥದ್ದು. ನಮ್ಮ ಹಿರಿಯರು ಮಾಡಿಕೊಟ್ಟಿರೋದು ರಥೋತ್ಸವ, ದೇವತಾ ಕಾರ್ಯಗಳು, ಬ್ರಹ್ಮ ರಥೋತ್ಸವಗಳು, ಜಾತ್ರೆಗಳು, ಇದೆಲ್ಲವನ್ನು ಕೂಡ ಅನುಭವದಿಂದ ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದು. ಶ್ರುತಿ ಸ್ಮೃತಿ ಹರೇರಾಜ್ಞಾ ಅಂತ ಹಿಂದೆ ಶಾಸ್ತ್ರಗಳು, ಸಂಪ್ರದಾಯಗಳನ್ನೆಲ್ಲರೂ ಕೂಡ ನಮ್ಮ ಹಿರಿಯರು ಅನೂಚಾನವಾಗಿ ಮಾಡ್ಕೊಂಡು ಬಂದಿದ್ರು. ನಾವ್ ಇವತ್ತೆಲ್ಲ ಒಂದೊಂದೇ ಬಿಟ್ಕೊಳ್ತಾ ಬರ್ತಾ ಇದ್ದೀವಿ. ಅದರಿಂದ ನಮಗ್ ಬರಬೇಕಾಗಿರತಕ್ಕಂತಹ ಯಾವ ಅದೃಷ್ಟಗಳು, ನಾವೇ ಸಂಪಾದನೆ ಮಾಡತಕ್ಕಂಥ ನಮ್ಮ ಹಣವನ್ನು ನಾವು ಅನುಭವಿಸಕ್ಕೆ ಆಗೋದಿಲ್ಲ. ಹಾಗಾಗಿ ಶ್ರೀರಮಣನ ಅನುಗ್ರಹ ಬೇಕು, ಭೂರಮಣನ ಅನುಗ್ರಹ ಬೇಕು, ದುರ್ಗಾರಮಣನ ಅನುಗ್ರಹ ಬೇಕು. ನೋಡಿ, ಎಷ್ಟೋ ಜನ ಜೀವಿತ ಕಾಲದಲ್ಲಿ ತಮ್ಮ ಸರ್ವೀಸು 30 ವರ್ಷ 35 ವರ್ಷ ಸರ್ಕಾರಿಗಳಲ್ಲಿ ಕೆಲಸ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸಗಳನ್ನು ಮಾಡಿರ್ತಾರೆ, ಹಣ ಸಂಪಾದನೆ ಮಾಡಿರ್ತಾರೆ, ಜೀವನೋಪಾಯಗಳನ್ನು ಮಾಡಿರ್ತಾರೆ. ಆದ್ರೆ ಒಂದೇ ಒಂದಿಷ್ಟಗಲ ಭೂಮಿಯನ್ನ ಮಾಡಿಕೊಂಡು ಸ್ವಂತ ಮನೇಲಿ ಇರಬೇಕು ಅಂತ ಆಸೆ ಪಡ್ತಾರೆ. ಸ್ವಂತ ಮನೆಯ ಯೋಗ ಇಲ್ಲ. ಜನ್ಮಾಂತರದಲ್ಲಿ ಭೂಮಿ ದಾನವ ಮಾಡಿದವಗೆ ಆಲಯಗಳೇ ಸಾಕ್ಷಿ, ಅವನೊಂದು ಒಳ್ಳೆ ಸ್ವಂತ ಸುಂದರವಾಗಿರತಕ್ಕಂತಹ ಭವ್ಯ ಭವನಗಳಲ್ಲಿ ವಾಸ ಮಾಡ್ತಾನೆ ಅಂದ್ರೆ ಜನ್ಮಾಂತರದಲ್ಲಿ ಕೊಟ್ಟಿದ್ರೆ ಅವನಿಗೆ ಪ್ರಾಪ್ತಿಯಾಗತ್ತೆ. ಮತ್ತೆ ಕನ್ಯಾದಾನವ ಮಾಡಿದವಗೆ, ಕನ್ಯಾದಾನ ಮಾಡಿದವರಿಗೆ ಅತಿ ಸುಂದರವಾಗಿರ್ತಕ್ಕಂತಹ ಅನುಗುಣವಾಗಿರ್ತಕ್ಕಂತಹ ಹೆಂಡತಿ ಇರುವುದೇ ಸಾಕ್ಷಿ ಅಂತ ಹೇಳ್ತಾರೆ. ಮತ್ತೆ ವಿಶೇಷವಾಗಿ ಅನ್ನದಾನವನ್ನ ಪಾತ್ರವರಿತು ದಾನ ಮಾಡಲು, ಪಾತ್ರವನ್ನ ಅರಿತು ಯಾರು ಹಸಿವು ಅಂತ ಬಂದಾಗ ಹಸಿವಿನ ಹೊತ್ತಿನಲ್ಲಿ ಒಂದು ತುತ್ತು ಅನ್ನವನ್ನ ಹಾಕ್ತಾರೆ, ಆ ಅನ್ನದಾನ ಮಾಡಿದರ ಪರಿಣಾಮವಾಗಿ ನಮಗೆ ಯಾವ ಕಾಲಕ್ಕೂ ಅನ್ನ ಆಹಾರದ ಕೊರತೆ ಬರೋದಿಲ್ಲ. ಯಾರು ಅನ್ನದಾನ ಜೀವಿತ ಕಾಲದಲ್ಲಿ ಮಾಡಿರೋದಿಲ್ಲ ಅವರು ಹಸಿವು ಅಂತ ಹೇಳಿ ನರಳಾಡುವುದೇ
ಅದಕ್ಕೆ ಸಾಕ್ಷಿ. ಅದಕ್ಕೋಸ್ಕರವಾಗಿ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಪಾತ್ರವನ್ನರ್ತು ದಾನ ಧರ್ಮಗಳನ್ನ ಮಾಡಿ ಲಕ್ಷ್ಮೀದೇವಿ, ಭೂದೇವಿ ಮತ್ತು ದುರ್ಗಾರಮಣನಿಗೆ ದುರ್ಗಾದೇವಿಯನ್ನ ಆರಾಧನೆ ಮಾಡುವುದರಿಂದ ಈ ಆಷಾಢ ಮಾಸದ ಈ ಶುಕ್ರವಾರಗಳ ಪೂಜೆಗಳಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಮನೆಯಲ್ಲಿ ಉದ್ಯೋಗ, ವ್ಯಾಪಾರ, ವ್ಯವಹಾರ, ಸಂತಾನ, ಅನ್ಯೋನ್ಯತೆ, ಭೂಮಿ ಸಂಬಂಧಪಟ್ಟಂತಹ ಯಾವುದಾದ್ರು ಅಡೆತಡೆಗಳಿದ್ದಲ್ಲಿ, ಬರಬೇಕಾದಂತಹ ಹಣ ಎಲ್ಲೋ ನಿಂತೋಗಿದ್ರೆ ಅಂತ ಹಣ ಬರೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ಶುದ್ಧವಾದಂತಹ ದ್ರವಿಣ, ಉತ್ತಮವಾದಂತಹ ದ್ರವಿಣ ಸಂಪತ್ತು ಪ್ರಾಪ್ತಿಯಾಗತ್ತೆ, ಆರೋಗ್ಯ ಭಾಗ್ಯ ಸಿಗತ್ತೆ. ಹಾಗಾಗಿ ಮನೆಯಲ್ಲಿ ಒಬ್ಬರಲ್ಲೊಬ್ಬರಲ್ಲಿ ಅನ್ಯೋನ್ಯತಾ, ಭಾವೈಕ್ಯತೆ, ಸಾಮರಸ್ಯದಿಂದ ಕೂಡಿ ಸುಖವಾದ ಜೀವನವನ್ನು ಮಾಡಬೇಕಾದ್ರೆ ಮಾತೆಯಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿಯರ, ಮಹಾಕಾಳಿ ಮತ್ತು ಸರಸ್ವತಾ ದೇವಿಯರ ಅನುಗ್ರಹ ನಿಮಗಾಗಬೇಕು. ಅದಕ್ಕೋಸ್ಕರವಾಗಿ ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾಂ ನಮಸ್ತಸ್ತೆ 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 ನಮೋ ನಮಃ ಅಂತ ಹೇಳಿ ಹೇಗೆ ಸಪ್ತಶತಿಯಲ್ಲಿ ಹೇಳ್ತಾರೆ, ಹಾಗೆ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತಹ ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನ ಮಾಡಿ, ನಾವು ದೀಪವನ್ನ ಹಚ್ಚಿ, ನಿಮ್ಮ ಯಥಾಶಕ್ತಿ ನೈವೇದ್ಯವನ್ನ ಮಾಡಿ, ಹೋಮ ಹವನಗಳಿಗೆ ಅವಕಾಶ ಇದ್ರೆ ಅಗ್ನಿ ಮುಖಾಂತರವಾಗಿ ವಿಶೇಷವಾಗಿ ಆರಾಧನೆಯನ್ನು ಮಾಡಿ, ಮತ್ತೆ ನಾರಾಯಣ ಮರ್ಮ ಲಕ್ಷ್ಮೀ ಹೃದಯ ಪಾರಾಯಣವನ್ನು ಮಾಡಿ, ಶ್ರೀಶಗುಣ ದರ್ಪಣಗಳನ್ನ ಹೇಳಿಕೊಳ್ಳಿ. ಇದೆಲ್ಲವನ್ನು ಮಾಡುವುದರಿಂದ ಮತ್ತು ನಿಮ್ಮ ಕುಲ ಪುರೋಹಿತರಿದ್ರೆ ಆಚಾರ್ಯ ಮುಖೇನ ಇಂತಹ ಕಾರ್ಯಗಳನ್ನ ಮಾಡಿಸಿ. ಎಷ್ಟೋ ಜನ ಇದು ಆಚಾರ್ಯ ಮುಖೇನಗಳನ್ನ ಮಾಡಿಸಿದಾಗ ಹಾಗೆ ಹೋಹಾ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ತಾಯೇ ವಿಜಯ ವಿಠಲನ ಪ್ರಿಯೆ, ದುರ್ಗತಿಯನ್ನ ಯಾವ ಕಾಲಕ್ಕೆ ಕೊಡುವುದಿಲ್ಲ. ಮಾಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಗಳನ್ನ ಮಾಡಿದಾಗ ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ನಾವು ಆಚರಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಈ ಆಷಾಢ ಮಾಸದ ವಿಶೇಷವಾಗಿರತಕ್ಕಂತಹ ಲಕ್ಷ್ಮೀ ಪೂಜೆಯನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದರಿಂದ ನೀವು ಕಾರ್ಯರೂಪಕ್ಕೆ ತಂದು ಸುಖಿಗಳಾಗಿ ಮತ್ತು ವಿಶೇಷವಾಗಿ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು, ಇಂತಹ ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಇದರಿಂದ ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳುವಂತವರಾಗಿ. ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿ ಅಂತ ಹೇಳಿದಿರಿ. ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ಮಾತಾಡುವಂತಹ ಪ್ರಯತ್ನವನ್ನು ಭಗವದ್ ಅನುಗ್ರಹದಿಂದ ಮಾಡ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರೇ ನಮಃ.